ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇವತ್ತು ನಾವು ಫೆಬ್ರವರಿ 27, 2024ನ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಡಿಲೇ ಮಾಡೋದು ಬೇಡ. ಇವತ್ತು ನ್ಯೂಸ್ ಪೇಪರಲ್ಲಿ ಏನೇನಿತ್ತಪ್ಪ ಆರ್ಟಿಕಲ್ಸ್ ಅಂತಂದರೆ ಇದು ನೋಡಿ, ಇದು ನಮ್ಮ GS2ನ ಗವರ್ನೆನ್ಸ್ ಅಥವಾ ಗವರ್ಮೆಂಟ್ ಪಾಲಿಸೀಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು, ರಿಲೆವೆಂಟ್ ಆಗೋಂಥ ಆರ್ಟಿಕಲ್ ಇದು. ಏನಂದರೆ ಡ್ರಾಪ್ ದ ಗಾರ್ಲ್ಯಾಂಡ್ ಮಾಡೆಲ್ ಟು ಲೆಟ್ ಸೈನ್ಸ್ ಇನ್ ಇಂಡಿಯಾ ಬ್ಲಾಸಮ್ ಅಂತ. ಇದು ಆರ್ಟಿಕಲ್ಲು ಆಥರು ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದರೆ, ಸೈಂಟಿಫಿಕ್ ಕಾನ್ಫರೆನ್ಸಸ್ ಇನ್ ಇಂಡಿಯಾ, ಕೆಲವೊಂದು ಇಂಡಿಯಾದಲ್ಲಿ ಏನು ಸೈಂಟಿಫಿಕ್ ಕಾನ್ಫರೆನ್ಸಸ್ ಏನು ನಡೆಯುತ್ತೆ, ನೀಡ್ ಟು ಬಿ ಮಾಡರ್ನೈಸ್ಡ್ ಟು ಬಿ ಮೋರ್ ಇನ್ಕ್ಲೂಸಿವ್, ಈಕ್ವಿಟಬಲ್ ಮತ್ತು ಅಲೈನ್ಡ್ ವಿತ್ ಕಂಟೆಂಪ್ರರಿ ಸೈಂಟಿಫಿಕ್ ಪ್ರಾಕ್ಟೀಸಸ್. ಈ ನಿಟ್ಟಿನಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಅಂದರೆ ಏನು ನಮ್ಮ ಇಂಡಿಯಾದಲ್ಲಿ ಸೈಂಟಿಫಿಕ್ ಕಾನ್ಫರೆನ್ಸಸ್ಗಳು, ಸೈನ್ಸ್ ಮೀಟಿಂಗ್ಸ್ ನಡೀತವೆ, ಎಕ್ಸಿಬಿಷನ್ಸ್ ನಡೀತದೆ, ಈ ಥರದ್ದೆಲ್ಲ ನಡೆಯುತ್ತಲ್ಲ, ಅಲ್ಲಿ ನಾವು ಸ್ವಲ್ಪ ಮಾಡರ್ನೈಸ್ ಆಗಬೇಕು. ಜೊತೆಗೆ ಇನ್ಕ್ಲೂಸಿವಿಟಿ ಅಂತಂದರೆ ಜೆಂಡರ್ ಇಶ್ಯೂಸು, ಮೆನ್ ವುಮೆನ್ ಇಬ್ಬರೂ ಇದನ್ನು ಮಾಡ್ಕೋಬೇಕು. ಈಕ್ವಿಟಬಲ್, ಎಲ್ರಿಗೂ ಸರಿಸಮಾನವಾಗಿ ನೋಡಬೇಕು. ಅದಾದಮೇಲೆ ಅಲೈನ್ಡ್ ವಿತ್ ಕಂಟೆಂಪ್ರರಿ ಸೈಂಟಿಫಿಕ್ ಪ್ರಾಕ್ಟೀಸಸ್, ಇದನ್ನು ನೋಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಅವರು ಅದನ್ನು ಯಾವ ಇದರಲ್ಲಿ ಹೇಳ್ತಾರೆ ಅಂತಂದರೆ, ಮಾಡರ್ನ್ ಟ್ರೆಂಡ್ಸ್ ಇನ್ ಸೈಂಟಿಫಿಕ್ ಕಾನ್ಫರೆನ್ಸಸ್ ಅಲ್ಲಿ, ಆಮೇಲೆ ಚಾಲೆಂಜಸ್ ವಿತ್ ಸೈಂಟಿಫಿಕ್ ಕಾನ್ಫರೆನ್ಸಸ್, ಏನು ಚಾಲೆಂಜಸ್ ಏನು ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಎಸ್ಪೆಷಲಿ ಚಾಲೆಂಜಸ್ ಅಂತ ಬಂದಾಗ ಏನಂತಂದರೆ, ದರ್ ಆರ್ ಔಟ್ಡೇಟೆಡ್ ಬ್ಯೂರೋಕ್ರಾಟಿಕ್ ಫ್ರೇಮ್ವರ್ಕ್ಸ್. ಅಂದರೆ ಬ್ಯೂರೋಕ್ರಾಟಿಕ್ ಫ್ರೇಮ್ವರ್ಕ್ಸ್ ಅಂದರೆ ಹರಾರ್ಕಿ. ಈಗ ಹಿಂಗೆ ಅಂದರೆ ಒಂದು ಇನಾಗ್ರೇಷನ್ಗೆ ಪ್ರೋಗ್ರಾಮ್ಗೆ ಕರೆದಿರ್ತಾರೆ, ಯಾವುದೋ ಒಂದು ಸೈನ್ಸ್ ಎಕ್ಸಿಬಿಷನ್ಗೆ ಕರೆದಿರ್ತಾರೆ. ಅಲ್ಲೇನು ಮಾಡ್ತಾರೆ, ಸೈನ್ಸ್ ಬಗ್ಗೆ ಗೊತ್ತಿರೋರ್ಕಿನ ಅಡ್ಮಿನಿಸ್ಟ್ರೇಟರ್ಸು, ಯಾರಾದರೂ ಆಫೀಸರ್ಸು ಇಂಥವ್ರು ಬಂದಿರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ತುಂಬ ಒಂದು ಡೆಕೋರೇಟೆಡ್ ಇದನ್ನು ಪೊಸಿಷನ್ನ ಕೊಟ್ಬಿಟ್ಟು ಇದನ್ನು ಮಾಡ್ತಾ ಹೋಗ್ತಾರೆ. ಅದು ತಿಳ್ಕೊಂಡಿರೋರು ಅಂದರೆ ಸೈನ್ಸ್ ಗೊತ್ತಿರೋ ಅಂಥವ್ರಿಗೆ ಅದು ಎಲ್ಲೋ ಒಂದು ಕೆಳಗೆ ಮುಜುಗರ ಆಗ್ತಾ ಹೋಗುತ್ತೆ. ಅಯ್ಯೋ, ನಾವು ಇಷ್ಟೊಂದು ತಿಳ್ಕೊಂಡಿದ್ದೀವಿ, ಆದರೆ ನಮಗೆ ಈ ಥರ ಒಂದು ಇದು ಸಿಗೋದಿಲ್ಲ, ಅವ್ರುಗಳಿಗೆ ಈ ಥರದ್ದೊಂದು ಕೆಲವೊಂದನ್ನು ಮಾಡ್ತಾರೆ. ಅದಾದಮೇಲೆ ಲ್ಯಾಕ್ ಆಫ್ ಇನ್ಕ್ಲೂಸಿವಿಟಿ. ಇನ್ನೆಂದರೆ ಇಲ್ಲೂ ಕೂಡ ತುಂಬ ಪೆಟ್ರಿಯಾರ್ಕಿಯಲ್ಲಾಗೆ ಅಂದರೆ ಹೆಣ್ಮಕ್ಳಿಗೆ ಒಂದು ಇದನ್ನ ಅವಕಾಶಗಳನ್ನ ಜಾಸ್ತಿ ಕೊಡೋದಿಲ್ಲ, ಈ ಥರದೊಂದನ್ನು ಇದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವರು ಆಥರ್ ಏನು ಹೇಳಿದ್ದಾರೆ, ಎಕ್ಸಾಂಪಲ್ಸ್ ಆಫ್ ರೀಇಮ್ಯಾಜಿನ್ ಕಾನ್ಫರೆನ್ಸಸ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದೊಂದು ಕಾನ್ಫರೆನ್ಸ್, ಇದಕ್ಕೆ ಅವ್ರು ಏನು ಹೇಳ್ತಾರೆ, ನೋ ಗಾರ್ಲ್ಯಾಂಡ್ ನ್ಯೂರೋ ಸೈನ್ಸ್ ಅನ್ನೋ ಒಂದು ಸಂಸ್ಥೆನವರು ಇತ್ತೀಚೆಗೆ ಈ ಥರದ್ದೊಂದು ಇದನ್ನ ಮಾಡಿದ್ದಾರೆ. ಅಲ್ಲೇನು ಮಾಡ್ತಾರೆ ಅಂತಂದರೆ, ಬರೀ ಹೆಣ್ಮಕ್ಳಿಗೆ ಅಥವಾ ಸೈನ್ಸಲ್ಲಿ ತಿಳ್ಕೊಂಡಿರೋರ್ಗಷ್ಟಿಗೆ ಅಂಥವ್ರಿಗಷ್ಟೇ ಅವಕಾಶನ ಮಾಡಿಕೊಡ್ತಾರೆ. ಅದಾದಮೇಲೆ ಯಂಗ್ ಇನ್ವೆಸ್ಟಿಗೇಟರ್ಸ್ ಮೀಟಿಂಗಲ್ಲೂ ಕೂಡ ಇದೇ ಥರದ್ದು ಒಂದು ಇದನ್ನು ಮಾಡಿದ್ದಾರೆ. ಅಂದರೆ ಸೈನ್ಸ್ ಗೊತ್ತಿರೋರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಈ ಥರ ನಾವು ಮಾಡಬೇಕು. ಈ ಥರದ್ದು ನೀವು ಈ 2 ಎಕ್ಸಾಂಪಲ್ಸ್ನ ಬರೆದಿಟ್ಕೋಬಹುದು. ಈ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ಗೆ ರಿಲೆವೆಂಟೆಡ್ ಆಗಿರೋ ಅಂತ 2 ಎಕ್ಸಾಂಪಲ್ಸ್ನ ಬರೆದಿಟ್ಕೋಬಹುದು. ನಾಳೆ ನಿಮ್ಮ GS ಆನ್ಸರ್ಸಲ್ಲಿ ಎಲ್ಲಿ ಬೇಕಾದ್ರೆ ಇದನ್ನು ಹಾಕ್ಬೋದು. ಓಕೆ, ಅದಾದಮೇಲೆ ಸರ್ ನಾವು ಹಂಗಾರೆ ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಒಂದು ಔಟ್ಡೇಟೆಡ್ ಪ್ರಾಕ್ಟೀಸಸ್ ಏನಿದೆಯಲ್ಲ, ನಾವು ಇಷ್ಟು ವರ್ಷ ಏನು ನಡ್ಕೊತ ಬಂದಿದ್ದೀವಲ್ಲ, ಅದು ವಿಚ್ ಹಿಂಡರ್ ಸೈಂಟಿಫಿಕ್ ಪ್ರೋಗ್ರೆಸ್ ಮತ್ತು ಫೋಸ್ಟರ್ಸ್ ಇನಿಕ್ವಿಟೀಸ್. ಒಂದು ಇನಿಕ್ವಿಟೀಸ್ನ ಮತ್ತು ಒಂದು ಇಲ್ಲೂ ಕೂಡ ಈ ಒಂದು ಇದರಲ್ಲೂ ಕೂಡ ಪೆಟ್ರಿಯಾರ್ಕಿನ ಅಥವಾ ಒಂದು ಜೆಂಡರ್ ಇನಿಕ್ವಾಲಿಟಿನ ಮಾಡ್ತಾ ಹೋಗ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನಾವು ಸೈನ್ಸ್ ಗೊತ್ತಿರೋರಿಗೆ ಒಂದು ಇದನ್ನು ಹಿಂಡರ್ ಮಾಡ್ತೀವಿ ಅವರ ಒಂದು ಇದಕ್ಕೆ ನಾವು ಇನ್ಸೆಂಟಿವ್ನ ತೋರಿಸಲಿಲ್ಲ. ಅವ್ರು ಏನು ಮಾಡ್ತಾರೆ, ಬಿಡಪ್ಪ ನಾವು ಏನು ಮಾಡಿದ್ರೆ ನಮಗೆ ಇಷ್ಟೇ ಅಂತ ಅಂದ್ಬಿಟ್ಟು ಅವ್ರು ಏನು ಜಾಸ್ತಿ ಇನೋವೇಷನ್ ಮಾಡೋದಕ್ಕೆ ಅವರು ಮುಂದಾಗೋದಿಲ್ಲ. ಅದಾದಮೇಲೆ ಅವ್ರು ಅದಕ್ಕೆ ಏನು ಹೇಳ್ತಾರೆ, ಪ್ರಮೋಟ್ ಇನ್ಕ್ಲೂಸಿವಿಟಿ, ಆಕ್ಸೆಸಿಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದನ್ನ ನೀವು ಒಂದ್ಸತಿ ಡೀಟೇಲ್ ಆಗಿ ನೋಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ನಮ್ಮ GS2ನ ಗವರ್ಮೆಂಟ್ ಟಾಪಿಕ್ ಪಾಲಿಸೀಸ್ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ತುಂಬ ರಿಲೆವೆಂಟು. ಆ್ಯಂಡ್ ಎಕ್ಸ್ಪೆನ್ಸಿವ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಓವರ್ ಡ್ಯೂ ಅನ್ನೋ ಆರ್ಟಿಕಲ್ ಅಲ್ಲಿ ಆಥರ್ ಏನು ಹೇಳ್ತಾರೆ, ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅದರದ್ದು ಇಂಪಾರ್ಟೆನ್ಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಲ್ಯಾಂಡ್ ಒಂದು ಮಲ್ಟಿಫೆಸೆಡ್ ರಿಸೋರ್ಸ್ ಅಂತ. ಅಂದರೆ ಲ್ಯಾಂಡು ಎಲ್ಲದಕ್ಕೂ, ಎಕಾನಮಿ, ಎನ್ವಿರಾನ್ಮೆಂಟು, ನಮ್ಮ ಒಂದು ಫುಡ್ ಆಗಿರ್ಬೋದು, ಸೊಸೈಟಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಲ್ಯಾಂಡು ಒಂದು ತುಂಬಾನೇ ಒಂದು ಮಲ್ಟಿಫೆಸೆಡ್ ರಿಸೋರ್ಸಸ್ ಅಂತ ಆಥರ್ ಹೇಳ್ತಾರೆ. ಅದರ ಜೊತೆಗೆ ಗ್ಲೋಬಲ್ ಕಂಟೆಸ್ಟೆಂಟ್ ಅಲ್ಲಿ ಅವರು ಲ್ಯಾಂಡ್ ಡಿಗ್ರೇಡೇಷನ್ ಇಂದ ಸುಮಾರು 600 ಟ್ರಿಲಿಯನ್ ಅಷ್ಟು ಕೋಟಿ ದುಡ್ಡು ವರ್ಷ ಬೇಕಾಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಅದು ಡಾಲರ್, ಮತ್ತಿದಲ್ಲ.
ಓಕೆ. ಅದಾದಮೇಲೆ UN ಕನ್ವೆನ್ಷನ್ ಟು ಕಂಬಾಟ್ ಡೆಸರ್ಟಿಫಿಕೇಶನ್ ಮತ್ತು IPCCನವರು ಕೂಡ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ನ ಇದನ್ನು ಮಾಡಿದ್ದಾರೆ ಮೊನ್ನೆ ರೀಸೆಂಟ್ COP24 ಏನಾಯ್ತು ಅದರಲ್ಲೆಲ್ಲ. ಅದಾದಮೇಲೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಚಾಲೆಂಜಸ್ ಇನ್ ಇಂಡಿಯಾ ಬಗ್ಗೆ ಏನಂದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಲ್ಯಾಂಡ್ ಕಮ್ಮಿ ಇರೋದ್ರಿಂದ ನಮಗೆ ಚಾಲೆಂಜಸ್ ಬರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಡಿಸ್ಕಸ್ ಮಾಡಿದ್ದಾರೆ. ಅದಾದಮೇಲೆ ಕರೆಂಟ್ ಪ್ರಾಕ್ಟೀಸಸ್ ಏನಂದರೆ ಸೆಕ್ಟೋರಲ್ ಏನಾಗಿದೆ ಅಂದರೆ ನಮ್ಮಲ್ಲಿ ಇದು ಬೇರೆ ಬೇರೆ ಥರ ಸೆಕ್ಟರ್ಗಳು ಅಗ್ರಿಕಲ್ಚರ್ ಇದಾಗಿರೋದ್ರೆ ಎಲ್ಲರೂ ಅದರ ಮೇಲೆ ಇದಾಗಿದ್ದಾರೆ, ಅದೊಂದು ಪ್ರಾಬ್ಲಮ್ ಆಗಿದೆ. ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ಸ್ ಇದೆಲ್ಲ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ ಏನಿದೆಯಲ್ಲ ಇದು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಲ್ಟಿ ಪ್ರಪೋಸ್ ಸೊಲ್ಯೂಷನ್ಸ್ ಯಾವ ಥರ ಹೇಳ್ತಾರೆ ಅಂದರೆ ಮಲ್ಟಿ ಸ್ಟೇಕ್ ಹೋಲ್ಡರ್ ಪ್ಲೇಟ್ಫಾರ್ಮ್ಸ್ನ ತರಬೇಕು, ಡಿಸ್ಟ್ರಿಕ್ಟ್ ಮತ್ತು ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ಸಲ್ಲಿ ಕೆಲವೊಂದೊಂದು ಡಿಸಿಷನ್ ಕಮಿಟಿಗಳನ್ನ ಫಾರ್ಮ್ ಮಾಡಬೇಕು, ಅವರು ನಿಡ್ಸ್ಕೊಂಡು ಲೋಕಲಲ್ಲಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಒಂದು ಲ್ಯಾಂಡ್ ಮ್ಯಾನೇಜ್ಮೆಂಟ್ಸ್ ಇದನ್ನ ಮಾಡ್ತಾ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ಆರ್ಟಿಕಲ್ 243ZD ಕ್ಲಾಸ್ 1 ಏನಿದೆಯಲ್ಲ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕೆಲವು ನಾವು ಇದನ್ನ ಮಾಡ್ಬೋದು, ಇದರಲ್ಲಿ ಅಥಾರಿಟಿ ಕೊಟ್ಟಿದೆ, ಇವನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಅಥಾರಿಟಿ ಕೊಟ್ಟಿದೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು ಇದನ್ನ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಆಮೇಲೆ ಲ್ಯಾಂಡ್ಸ್ಕೇಪ್ ಅಪ್ರೋಚ್ನ ಮಾಡಬೇಕು, ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ನ ಕೊಡಬೇಕು, ಸೈನ್ಸ್ ಮತ್ತು ಗ್ಲೋಬಲ್ ಎಕ್ಸ್ಪೀರಿಯನ್ಸ್ ಸಪೋರ್ಟ್ನ ತಗೊಂಡು ಲ್ಯಾಂಡ್ಸ್ಕೇಪ್ ಮ್ಯಾನೇಜ್ಮೆಂಟ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ ಲ್ಯಾಂಡ್ಸ್ಕೇಪ್ ಕನ್ವೆನ್ಷನ್ನು ಮತ್ತು UK ಪಾರ್ಲಿಮೆಂಟರಿ ಡಿಸ್ಕಷನ್ಸಲ್ಲಿ ನಡೆದಿರೋಂಥ ಕೆಲವೊಂದು ಎಕ್ಸಾಂಪಲ್ಸ್ನ ಹೇಳ್ತಾರೆ. UKಲಿ ಏನು ಅಂತಂದರೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಸರಿಯಾಗಿ ಆಗದಲ್ಲೇ ಇವತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಅವರು ಈಗ ಲ್ಯಾಂಡ್ಸ್ಕೇಪ್ ಬೇಸ್ ಮೇಲೆ ಇದನ್ನ ಮಾಡ್ಕೋತಾ ಹೋಗ್ತಾ ಇರೋದ್ರಿಂದ ಅದನ್ನೆಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಅದನ್ನ ಆತರು ಎತ್ತಿಡ್ದು ಹೇಳಿದ್ದಾರೆ, ನಾವು ಕೂಡ ಇದರಿಂದ ನಾವು ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಒಟ್ಟಾರೆ ಆರ್ಟಿಕಲಲ್ಲಿ ಹೇಳಿದ್ದಾರೆ. ನೀವು ಇದನ್ನ ನೋಡ್ತಾ ಹೋಗ್ಬೇಕು. ಇನ್ನು ಇವತ್ತು ಇನ್ನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ನ್ಯೂಸ್ ಪೇಪರ್ ಕಂಡು ಬಂದಿದ್ದೇನೆ ಅಂದರೆ ಸೆಂಟರ್ ಎಕ್ಸಾಮಿನಿಂಗ್ ಇಂಡಿಯಾ ಟೆಕ್ ಫರ್ಮ್ ಆನ್ US ಸ್ಯಾಂಕ್ಷನ್ ಲಿಸ್ಟ್. ಇದ್ರ ಬಗ್ಗೆ ಅಂದರೆ ಇದು ಏನಂದರೆ ರಷ್ಯಾಗೇನೋ ಆರ್ಮ್ ಸಪ್ಲೈ ಮಾಡ್ತಾ ಇತ್ತಂತೆ ಈ ಕಂಪನಿ ಅಂತ ಅಂದ್ಬಿಟ್ಟು ಇದು ಆರ್ಟಿಕಲ್ ಇದೆ, ನೀವು ಇದನ್ನ ಒಂದ್ಸತಿ ನೋಡ್ತಾ ಹೋಗಿ. ನೆಕ್ಸ್ಟು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಕೋಸ್ಟ್ ಗಾರ್ಡಲ್ಲಿ ವುಮೆನಿಗೆ ರಿಸರ್ವೇಷನ್ ಕೊಡ್ರಿ, ಪರ್ಮನೆಂಟ್ ಕಮಿಷನ್ ಕೊಡ್ರಿ ಅಂತ ಅಂದ್ಬಿಟ್ಟು ಬರೀ ನೀವು ನಾರಿ ಶಕ್ತಿ ಅಂತ ಬರೀ ಹೇಳಬೇಡ್ರಿ, ಅದನ್ನ ಇಲ್ಲಿ ಮಾಡಿ ತೋರಿಸ್ರಿ ಅಂತ ಅಂದ್ಬಿಟ್ಟು ಅವರು ಇದರಲ್ಲಿ ಹೇಳಿದ್ದಾರೆ. ಇದೊಂದ್ಸತಿ ನೋಡ್ತಾ ಹೋಗಿ. ಅದಾದಮೇಲೆ ನೋಡಿ ಇಂಡಿಯಾ ಸ್ಪೆಸಿಫಿಕ್ AI ಮಾಡೆಲ್ ಟು ಫೈಂಡ್ ಜೆಸ್ಟೇಷನಲ್ ಏಜ್ ಡೆವಲಪ್ಡ್ ಅಂತ, ಅಂದರೆ ಎಷ್ಟು ಭ್ರೂಣ ಅಂತ ಏನು ಹೇಳ್ತಾರಲ್ಲ ಗರ್ಭಕೋಶ, ಇದು ಅದರಲ್ಲಿ ಗರ್ಭಕೋಶದಲ್ಲಿ ಇದ್ರ ಹೆಸರು ಬಂದ್ಬಿಟ್ಟು ಗರ್ಭಿಣಿ GA2 ಅಂತ ಅಂದ್ಬಿಟ್ಟು ಇದು ಎಷ್ಟು ವೀಕಲ್ ಇದೆ ಅಂತ ಅಂದ್ಬಿಟ್ಟು ತುಂಬಾನೇ ಎರರ್ ಕಮ್ಮಿ ಮಾಡಿಬಿಟ್ಟು ತುಂಬ ಪ್ರಿಸೈಸ್ ಆಗಿ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಡೀಟೇಲ್ಸ್ ಅಂತ ಅಂದ್ಬಿಟ್ಟು. ಇದು ಪ್ರಿಲಿಮ್ಸಲ್ಲಿ ಬರೋಂಥ ಸಾಧ್ಯತೆ ಇದೆ. ಇವನ್ ನೀವು ಮೇನ್ಸಲ್ಲೂ ಕೂಡ ಈ ಪಾಯಿಂಟ್ಸ್ ಇದನ್ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡಿ ಬರಿಬೋದು. ನೆಕ್ಸ್ಟ್ ಕಾರ್ಬನ್ ಟ್ಯಾಕ್ಸ್ ವಿಲ್ ಡೂ ಲಿಟಲ್ ಟು ಕಟ್ ಎಮಿಷನ್ಸ್ ಅಂತ ಹೇಳಿದ್ದಾರೆ. ಇದೊಂದ್ಸತ ನೋಡ್ತಾ ಹೋಗಿ. ಅಂದರೆ ಏನು ಹೇಳ್ತಾರೆ ಅಂದರೆ ಕಾರ್ಬನ್ ಟ್ಯಾಕ್ಸ್ ಹಾಕೋದ್ರಿಂದ ಡೆವಲಪಿಂಗ್ ಕಂಟ್ರೀಸಿಗೆ ಸ್ವಲ್ಪ ಹಿಂದೆ ಇದು ಅಡೆತಡೆ ಆಗುತ್ತೆ, ಆದರೂ ತೊಂದರೆ ಇಲ್ಲ, ಇದನ್ನ ಮಾಡಿದ್ರು ಕೂಡ ನಮಗೆ ಕಾರ್ಬನ್ ಎಮಿಷನ್ಸಲ್ಲಿ ನಮಗೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ನೀವು ಇದನ್ನೊಂದ್ಸತಿ ನೋಡ್ತಾ ಹೋಗಿ. ಆಮೇಲೆ ಇಂಡಿಯಾ ಸೀಕ್ಸ್ ಪರ್ಮನೆಂಟ್ ಸೊಲ್ಯೂಷನ್ ಟು ಪಬ್ಲಿಕ್ ಫುಡ್ ಸ್ಟಾಕ್ ಪೈಲ್ ಇಶ್ಯೂಡ್ ಅಟ್ WTO ಮೀಟು. ಇದು ಒಂದ್ಸತಿ ನೋಡ್ತಾ ಹೋಗಿ, ಯಾಕೆಂದರೆ ಇದು WTO ಇನ್ವಾಲ್ವ್ ಆಗಿರೋದ್ರಿಂದ ಪ್ರಿಲಿಮ್ಸಲ್ಲಿ ಕೇಳೋ ಸಾಧ್ಯತೆಗಳಿರುತ್ತೆ. ಓಕೆ, ಇದಿಷ್ಟು ಹೇಳ್ತಾ ನಮ್ಮ ಇವತ್ತು ಪ್ರಾಕ್ಟೀಸ್ ಕ್ವಶನಿಗೆ ಬರೋಣ. ನಮ್ಮ ಪ್ರಾಕ್ಟೀಸ್ ಕ್ವಶನ್ ಇವತ್ತು ಏನು ಹೇಳ್ತಿದೆ ಅಂದರೆ ಎಲಾಬರೇಟ್ ಆನ್ ದ ಚಾಲೆಂಜಸ್ ಫೇಸ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಸಜೆಸ್ಟ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ಸ್ ಟು ಅಡ್ರೆಸ್ ದಿಸ್ ಚಾಲೆಂಜಸ್ ಅಂತ ಅಂದ್ಬಿಟ್ಟು 250 ವರ್ಡ್ಸಿಗೆ ಇದನ್ನ ಬರೀರಿ. ಆನ್ಸರ್ಸ್ನ 15 ಮಾರ್ಕ್ಸಿಗೆ ಬರೀಬೇಕು. ಟೋಟಲ್ 2.5 ಪೇಜ್ ಬರೀಬೇಕು ಇದಕ್ಕೆ ಆನ್ಸರು. ಓಕೆ, ಇದಕ್ಕೆಲ್ಲರೂ ಕೂಡ ಆನ್ಸರ್ ಬರೆದು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ರಿ, ಮಿಸ್ ಮಾಡ್ಕೋಬೇಡ್ರಿ. ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಮತ್ತೆ ನಾಳೆ ಸಿಗೋಣ. ಓಕೆ.